ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನು ಇವತ್ತು ಬಂದುಬಿಟ್ಟು ತುಂಬ ಲೇಟ್ ಆಯಿತು ಎದ್ದೊಳೋದು ಅಂತಲೇ ಹೇಳ್ಬೋದು. ತುಂಬಾ ತಲೆನೋವಿತ್ತು, ಅಲ್ಗೂ ಮೂಡೇ ಇರಲಿಲ್ಲ ಶಾಪ್ಗೆ ಹೋಗಲಿಕ್ಕೆ. ಸೊ ಹೀಗೆ ಫುಲ್ಲು ಬೆಳಗ್ಗೆ ಎದ್ದು ಟಿಫನ್ ಮಾಡಿ ನವೀನು ಡ್ಯೂಟಿಗೆ ಹೋದಾಗಿಂದನೂ ಸಹ ಮಲ್ಗೆ ಇದ್ದೆ. ಅರೌಂಡ್ 1 o'clockವರೆಗೂ ಫುಲ್ಲು ಮಲ್ಗೆ ಇದ್ದೆ. ಸೊ ಆದ್ರೂ ಸಹ ತಲೆನೋವು ಕಮ್ಮಿನೇ ಆಗ್ತಾ ಇರಲಿಲ್ಲ. ಬಟ್ ಟ್ಯಾಬ್ಲೆಟ್ ಹಾಕ್ಕೊಂಡ್ರೂ ಸ್ವಲ್ಪ ಕಮ್ಮಿ ಆಗಿತ್ತು ಅಷ್ಟೇ. ತಲೆ ಎಲ್ಲ ಕಣ್ಣ ಮೇಲೆ ಉಬ್ಬು ಎಲ್ಲನೂ ಸುಮ್ಮನೆ ಚಿಟಿ ಅಂತ ಇತ್ತು. ಬಟ್ ಯಾಕೆ ಅಂತ ಇಷ್ಟೊಂದು ತಲೆನೋವು ನನಗೆ ಜಾಸ್ತಿ ಬರೋದಿಲ್ಲ ಇತ್ತೀಚೆಗೆ. ಬಟ್ ತಲೆನೋವು ಬರಲಿಕ್ಕೂ ಸಹ ಒಂದು ರೀಸನ್ನು, ಯಾವಾಗಲೂ ಫೋನ್ನ ತಲೆ ಹಿಂದೆಗಡೆ ಇಟ್ಕೊಂಡು ಮಲ್ಕೊತಾ ಇದ್ದೆ. ಸೊ ಒಂದು 6 to 1 ಆಲ್ಮೋಸ್ಟ್ 1 ಇಯರಿಂದನೇ ಈ ಅಭ್ಯಾಸನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೆ, ತಲೆ ಹಿಂದ್ಗಡೆ ಇಟ್ಕೊಂಡು ಮಲ್ಕೋದು ಆ ಥರ. ಸೊ ಈ ಒಂದು ತಿಂಗಳಿಂದ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಮಲ್ಕೊಂಡೆ ವಿಡಿಯೋ ಎಡಿಟ್ ಮಾಡೋದು ಆ ಥರ ಮಾಡ್ತಾಯಿದ್ದೆ. ಸೊ ನಿದ್ದೆ ಬಂದ ತಕ್ಷಣ ತಲೆ ಹಿಂದ್ಗಡೆ ಇಟ್ಕೊಂಡು ಮಲಗಿಬಿಡ್ತಿದ್ದೆ. ಸೊ ಈ ಥರ ಆದಾಗಿಂದ ತಲೆನೋವು ಸ್ವಲ್ಪ ಜಾಸ್ತಿ ಆಗಿತ್ತು. ಅದಕ್ಕೋಸ್ಕರ ನಾವು ಇನ್ನೂರು ನಿನ್ನೆ ಎದ್ದ ತಕ್ಷಣ ಬೈತಾಯಿದ್ರು, ಎಷ್ಟು ಹೇಳಿದ್ರು ಅಷ್ಟೇ ನಿನಗೆ ಅಂತ ಹೇಳಿಬಿಟ್ಟು. ಬಟ್ ಅದನ್ನು ಅಭ್ಯಾಸನ ತಪ್ಪಿಸ್ಬೇಕು. ಇನ್ನು ಚಿನ್ನಿಮಗೆ ಉಪ್ಪಿಟ್ಟು ತಿನ್ನೋಕೆ ರೆಡಿ ಇರಲಿಲ್ಲ ಅವಳು. ನನಗೆ ನಮ್ಮ ಮನೆಯವ್ರಿಗೆ ಉಪ್ಪಿಟ್ಟು ಸ್ವಲ್ಪ ಜಾಸ್ತಿನೇ ಇಷ್ಟ. ಮಾಡಿದ ತಕ್ಷಣ ಬಿಸಿ ಇದು ತಿಂದ್ಬಿಟ್ರೆ ಚೆನ್ನಾಗಿರುತ್ತೆ. ಬಟ್ ಅವಳಿಗೆ ಮುದ್ದೆ ಅಂದರೆ ತುಂಬ ಇಷ್ಟ. ಮುದ್ದೆನೇ ತುಂಬ ಇಷ್ಟಪಟ್ಟು ತಿಂತಾಳೆ. 3 ಹೊತ್ತು ಮುದ್ದೆ ಮಾಡಿಕೊಟ್ರು ಬೇಡ ಅಂದಂಗೆ ತಿಂತಾಳೆ. ಸೊ ಅವಳಿಗೋಸ್ಕರನೇ ಸಪ್ರೇಟಾಗಿ ಗಿರಣಿ ಮಾಡಿಸ್ಕೊಂಡು ನಾವು ಹಿಟ್ಟನ್ನು ತಂದಿಟ್ಕೊಂಡಿರ್ತೀವಿ. ಇನ್ನು ಇವತ್ತು ನಾನು ಅಂಗಡಿಗೆ ಹೋಗೋದೇ ತುಂಬ ಲೇಟ್ ಆಯಿತು. ಇನ್ನು ಅವಳು ತಿನ್ಸಿಕೆನೇ 1 hour ಆಗುತ್ತೆ. ಇನ್ನು ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸಾಂಬಾರು ಕೂಡ ಕೇಳಲ್ಲ ಅವಳು. ಆ್ಯಕ್ಚುಲಾಗಿ ಸಾಂಬಾರಾದರೂ ಸ್ವಲ್ಪ ತಿನ್ನಿಸ್ಬೇಕು, ಬಟ್ ಅನ್ನಕ್ಕೆ ತಿಂತಾಳೆ. ಬಟ್ ಮುದ್ದೆಗೆ ಸಾಂಬಾರು ಹಾಕಿದ್ರೆ ತಿನ್ನಲ್ಲ. ಮುದ್ದೆನೇ ಮಾಡಬೇಕಾದ್ರೇ ಸ್ವಲ್ಪ ಚಿಟಿಗೆ ಉಪ್ಪು ಮೆಣಸು ಪುಡಿ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ನುಂಗಬೇಕು, ಜಡಮಿದ್ರೆ ಚೆನ್ನಾಗಿರಲ್ಲ ಮುದ್ದೆ. ನುಂಗಬೇಕು. ಹೆಂಗೈತೆ? ಸೂಪರ್ ಐತೆ. ಹೇಳೋರಿಗೆ ಮುದ್ದೆ ಸೂಪರ್ ಇದೆ ಅನ್ನು. ನುಂಗಿಲ್ಲ, ಇನ್ನು ಬಾಯಾಗೈತೆ. ನುಂಗಬೇಕು. ಸ್ವಲ್ಪ ಉಪ್ಪು ಹಾಕ್ಬೇಕಾ? ಸರಿ, ಹಾಕ್ತೀನಿ. ಮುದ್ದೆ ಹೆಂಗೈತಮ್ಮ? ಅಲ್ಲಿ ತೋರಿಸ್ಬೇಕು ಮುದ್ದೆ ಹೆಂಗಿದೆ. ಚೆನ್ನಾಗೈತಾ? ಮತ್ತೆ ನಂಗೆ ಥ್ಯಾಂಕ್ಸ್ ಹೇಳಲೇ ಇಲ್ಲ. ಅಯ್ಯೋ ಇಲ್ಲ, ಮತ್ತೆ ನಾನು ತಾನೇ ಮುದ್ದೆ ಮಾಡಿಕೊಟ್ಟಿದ್ದು ನಿನಗೆ. ನನಗೆ ಥ್ಯಾಂಕ್ಸ್ ಹೇಳಲಿಲ್ಲ. ಥ್ಯಾಂಕ್ಸ್ ಯಾರು ಹೇಳ್ಕೊಟ್ರು ಆ ಥರ ಥ್ಯಾಂಕ್ಸ್ ಮಾಡು ಅಂತ? ನಾನು ಹೇಳ್ಕೊಟ್ನಾ? ಗುಡ್ಡು ನೀನು. ನೋಡಿ ಇಲ್ಲಿ ನಿನ್ನೆ 5 ನಿಮಿಷ ನಾವು ಈ ಕಡೆ ತಿರುಗಿ ಆ ಕಡೆ ಬರೋಷ್ಟೊಳಗಡೆ ತಲೆ ಹೊಡ್ಕೊಂಡಿದ್ದಾಳೆ. ಹಂಗೆ ತೋರಿಸ್ಬಾರ್ದಮ್ಮ. ತಲೆ ಹೊಡ್ಕೊಂಡಿದ್ದಾಳೆ. ಪ್ರತಿ ಸರಿ ಏನಾದರೂ ಒಂದು ಈ ಕಡೆ ಸೈಡ್ ಒಂದು ಸರಿ ಮಾಡ್ಕೊಂಡಿದ್ಲು, ಇಲ್ಲಿ ಅದು ಹೋಯ್ತು ಆಲ್ರೆಡಿ. ಇವಾಗ ಈ ಕಡೆ ಸೈಡ್ ಏನಾದರೂ ಒಂದು ಮಾಡ್ಕೊತಾನೇ ಇರ್ತಾಳೆ. ಏನಾದರೂ ಅದು ಕಾಣೋ ಥರ ಮಾರ್ಕ್ ಆಗಿಬಿಟ್ರೆ ಅಂತ ಭಯ ಅಷ್ಟೇ, ಇನ್ನೇನು ಇಲ್ಲ. ಸೊ ಇವಳಿಗೆ ಊಟ ತಿನ್ನಿಸ್ಬಿಟ್ಟು ಶಾಪ್ಗೆ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಚಿಂಟು ಹೋಗ್ಬಿಡ್ಲಾ? ಚಿಂಟು ಹೋಗ್ಬಿಟ್ಟ. ಚಿಂಟು ಹೋಗ್ಬಿಟ್ಟ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ ಬಾ. ಒಂದು ಸ್ವಲ್ಪ ಚಿಂಟು ಆದ್ಮೇಲೆ ಯಾರು ಬೇಕಮ್ಮ ಚಿನ್ನಮ್ಮ ನಿನಗೆ? ಅಕ್ಕಯ್ಗ? ಹ್ಞೂ ಸರಿ. ಬೃಂದ ಹೋಗ್ಬಿಡ್ಲಾ? ಬೃಂದ ಓದ್ಲು. ನುಂಗಬಾರ್ದು, ಸರಿ, ಜಡಂಬಾರ್ದು, ನುಂಗಬೇಕು ಮುದ್ದೆನ. ಇಷ್ಟು ಇಷ್ಟಪಟ್ಟು ಮುದ್ದೆನ ಯಾರು ತಿನ್ನೋರಿದ್ದಾರೆ ನಿಮ್ಮ ಮನೇಲಿ? ಮಕ್ಕಳುಗಳು ಅಂದರೆ ಈ 4 ವರ್ಷ 5 ವರ್ಷ 6 ವರ್ಷ ಏಜಲ್ಲಿರೋ ಮಕ್ಕಳುಗಳು. ಸೊ ನನಗೆ ಕಮೆಂಟ್ ಮಾಡಿ. ನನ್ನ ಮಗಳು ಮಾತ್ರ 3 ಹೊತ್ತು ಮುದ್ದೆ ಕೊಟ್ಟರು ತಿಂತಾಳೆ. ಬಟ್ ಇಷ್ಟು ವರ್ಷ ಅಷ್ಟು ಮುದ್ದೆ ಇಷ್ಟಿದ್ರೂ ಕೇಳ್ತಾ ಇರಲಿಲ್ಲ. ಒಂದಷ್ಟು ದಿನ 6-7 ತಿಂಗಳು ಹಿಂದೆಗಡೆ ನಾಲ್ಗೆ ಹುಣ್ಣಾಗಿತ್ತು ಅಂತ ಹೇಳ್ಬಿಟ್ಟು ಮುದ್ದೆ ಸ್ಟಾರ್ಟ್ ಮಾಡಿದ್ದು. ಖಾರ ಇರಲ್ಲ, ಉರಿ ಬರಲ್ಲ ಅಂತೇಳಿ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಇವಾಗ 3 ಟೈಮು ಮುದ್ದೆ ಕೊಟ್ಟರು ಬೇಡ ಅಂದಂಗೆ ನಿದ್ದೆಗಣ್ಣಲ್ಲಿ ಎದ್ದೇಳಿಸಿ ತಿನ್ಸಿದ್ರು ಮುದ್ದೆ ತಿಂತಾಳೆ ಗಾಯ್ಸ್. ಅವಳಿಗಂತಾನೆ ಸಪ್ರೇಟ್ ಹಿಟ್ಟು ನಾನು ಗಿರಣಿ ಮಾಡಿಸ್ಕೊಂಡು ಅದು ಬೇಡಮ್ಮು, ಅದು ಅಪ್ಪ ಉಡ್ಗಾಕೋದು ಬೈಯುತ್ತೆ ನೋಡು. ಎತ್ತಿಡ, ಅಲ್ಲೆಲ್ಲ ಗಲೀಜಾಗಿದೆ, ಎತ್ತಿಡಮ್ಮು. ಸರಿ, ನೀನು ಕಟ್ ಮಾಡಿಕೊಡ್ತೀನಿ ಅಲ್ಲಿಡು. ಊಟ ಆದಮೇಲೆ ನಿನಗೆ ಆಟ ಆಡಲಿಕ್ಕೆ ಕೆಳಗಡೆ ಇಡು. ಆಯ್ತು, ಕಟ್ ಮಾಡ್ಕೊಡ್ತೀನಿ, ಇಡು ಅಲ್ಲಿ. ಅದೇನದು? ಏನದು? ಅಲ್ಲಿಡು, ಕೆಳಗಡೆ ಇಡು. ಗಲೀಜಾಗಿ ಧೂಳೈತೆ ನೋಡಲ್ಲಿ.
ಬಾ ಈ ಕೈ ಇತ್ತ ಬಾ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ಅಲ್ಲಿಡು ಕೆಳಗಡೆ ಇಡು ಬಾ ನಾನು ಕಟ್ ಮಾಡಿಕೊಡ್ತೀನಿ. ಮುದ್ದೆ ಇಷ್ಟನಾ ನಿನಗೆ? ಇಲ್ಲಿ ನೋಡಿಲಿ. ಹಲೋ ಬೇಬಿ, ಮುದ್ದೆ ಇಷ್ಟನಾ? ನೋಡು ಗಾಯ ತೋರಿಸು ನಿಂದು ಎಲ್ಲಿ ಮಾಡ್ಕೊಂಡಿದ್ಯಾ. ಎದ್ದೇಳು, ಎದ್ದು ತೋರಿಸು. ಯಾಕೆ ಮಾಡ್ಕೊಂಡಿದ್ದು? ಯಾರು ಮಾಡಿದ್ದು ಅದನ್ನು? ಸ್ನಾನ ಮಾಡಲ್ಲ, ಅಲ್ಲೇ ಮಾಡಿದಲ್ಲ ಸ್ನಾನನ. ನಿನಗೆ ಗೊತ್ತಿಲ್ದಂಗೆ ನಾನು ಸ್ನಾನ ಮಾಡಿಸ್ಬಿಟ್ಟೆ. ಬೇಕಾ ಸಾಕ ಮುದ್ದೆ ಇನ್ನೂ ಸ್ವಲ್ಪ? ಸರ ಇಲ್ಲಿ ಸಿನಿಮಾ ನಿಂದು ಸಿಲ್ವರ್ದು ಎಲ್ಲಿ ಆಟ ಆಡೋಕ್ಕಂತ ಬಿಚ್ಚಿದ್ಲು ಗಾಯ್ಸ್, ಎಲ್ಲ ಹಾಕಿದ್ಲು ಅಂತಲೇ ಗೊತ್ತಾಗಲ್ಲ. ಇಂಥ ಮಕ್ಳಿಗೆ ಚಿನ್ನದ್ದೇನಾದರೂ ಹಾಕ್ಬಿಟ್ರೆ ಏನು ಮಾಡೋದು? ಸೊ 15 ಡೇಸ್ ಆಯಿತು ಒಂದು ಹೊಸ ತೊಗೊಂಡಿದ್ದೀವಿ ಚಿನ್ನಿಮಾಗಂತಾನೆ. ಬಟ್ ಈ ಥರ ಮಾಡಿಬಿಟ್ರೆ ಏನು ಮಾಡೋದು? ಎಲ್ಲಾದರೂ ಹಾಕ್ಬಿಟ್ಟು ನಾವೇನೋ ಖುಷಿಗಂತ ಹಾಕ್ಬಿಡ್ತೀವಿ. ಈ ಥರ ಮಾಡಿಕೊಂಡ್ರೆ ನಾನು ಕರೆಕ್ಟಾಗಿ 2 ರೋಲ್ ಮಾಡಿ ಹಾಕಿದ್ದೆ ಚಿನ್ನಿಮಾಗೆ. ಬಟ್ ಅದೇನಾಗಿದೆ, ನಾವಿನವ್ರು ಹೊತ್ತಿಗೆ ಹತ್ತಾಗ್ಬಿಡುತ್ತೆ ಅಂತಂತೇಳಿ ಒಂದು ಲೇಯರ್ ಹಾಕಿದೆ. ಬಟ್ ಅದು ಬೌಲ್ ಬಿಚ್ಕೊಂಡು ಎಲ್ಲ ಹಾಕಿದ್ಲ ಅಂತಲೇ ಗೊತ್ತಿಲ್ಲ. ಚೋಟಾಗೋ ನೋಡಿಲಿ, ಚಿಕ್ಕದು ನೋಡಿಲಿ. ನಾನು ತಿನ್ನಿಸ್ತೀನಿ, ಕೈಯೆಲ್ಲ ಅಲ್ಲೋಡು ಅದೆಲ್ಲ ಮುಟ್ಟಿದೆ, ಕೈ ಗಲೀಜಾಗಿದೆ, ತಗೋ. ಹಾಂ, ಸೊ ಫೈನಲಿ ಮುದ್ದೆ ಖಾಲಿ ಆಯಿತು. ಸೊ ನಾನು 3:15 ಅಂಗಡಿಗೆ ಬಂದಿದ್ದು, 4 ಗಂಟೆ ಅಂತಲೇ ಅಂದ್ಕೊಂಬಿಡಿ. ಆ ಕಡೆ ಮಷಿನ್ ಸ್ಟಾಪ್ ಮಾಡಿದ್ದೀನಿ, ರನ್ ಮಾಡ್ತಿಲ್ಲ, ಯಾಕಂದ್ರೆ ಕಸ ಗುಡಿಸ್ಲಿಕ್ಕೆ ಸೆಟ್ ಆಗೋಲ್ಲ, ಸ್ಪೇಸ್ ಕಮ್ಮಿ ಇದೆ ಅಂತ ಹೇಳಿಬಿಟ್ಟು ಈ ಕಡೆ ಮಷಿನ್ನ ರನ್ ಕೊಟ್ಟು ಕಸ ಗುಡಿಸ್ತಾ ಇದ್ದೀನಿ. ಎಷ್ಟು ಕಸ ಇದೆ ನೋಡ್ತಾ ಇರ್ಬೋದು, ತಿಪ್ಪೆ ಥರ ಇದೆ. ಇಷ್ಟೇ ಇನ್ನು ಕ್ಲೀನ್ ಮಾಡ್ಕೊಂಡಿರೋದು, ಇನ್ನು ಇಷ್ಟೇ. ಇದರಲ್ಲಿ ಕಸ ಏನಂದರೆ ಕಟ್ ಮಾಡಿರೋ ಪೀಸ್ಗಳಿಗಿಂತ ಇದ್ರದ್ದು ಏನು ಕ್ಯಾನ್ವಾಸ್ದು ಇರುತ್ತಲ್ಲ, ಸೊ ಅದು ಜಾಸ್ತಿ ಇರುತ್ತೆ. ನಾವು ಡೈಲಿ ಕ್ಲೀನ್ ಮಾಡಲಿಲ್ಲ ಅಂತಂದರೆ ಜಾಸ್ತಿನೇ ಆಗೋಗ್ಬಿಡುತ್ತೆ. ಆಲ್ಮೋಸ್ಟ್ ಎಲ್ಲರೂ ಸಹ ಬಂದ ತಕ್ಷಣ ಕಸ ಗುಡಿಸ್ಬಿಟ್ಟು ಶಾಪ್ ಓಪನ್ ಮಾಡ್ತಾರೆ. ಬಟ್ ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದಿನ ಬಿಟ್ಟು ನಿನ್ನೆ ಹೊಡೆದೇ ಇಲ್ಲ ಕಸನ. ಹೇಳ್ಬೇಕಂತಂದರೆ ಬೆಳಗ್ಗೆ 5:15 6 ಗಂಟೆಗೆ ಬರೋದು, ಮತ್ತು ನೈಟ್ 1 ಗಂಟೆ 2 ಗಂಟೆಗೆ ಹೋಗೋದು, ಮತ್ತೆ ಬೆಳಗ್ಗೆ ಬರೋದು, ಹಂಗೆ ಸ್ಟಾರ್ಟ್ ಮಾಡೋದು. ಆ ಥರ ಆಗಿದೆ. ಮಷಿನ್ಗಳು ಸ್ಟಾಪೇ ಆಗಿಲ್ಲ. ಒಂದು ವೆಡ್ಡಿಂಗ್ ಆರ್ಡ್ರ್ ಇತ್ತು ಅಂತ ಹೇಳ್ಬಿಟ್ಟು ಈ ಥರ ಆಗೋಯ್ತು. ಬಟ್ 1 ದಿನ 2 ದಿನ ಗ್ಯಾಪ್ ಕೊಟ್ಟಿದ್ದಕ್ಕೆ ಎಷ್ಟು ಕಸ ಬಿದ್ದಿದೆ ನೋಡ್ತಾ ಇರ್ಬೋದು. ಇದನ್ನು ಕ್ಲೀನ್ ಮಾಡೋಕ್ಕೂ ನನಗೆ ಇದಾಗ್ತಾಯಿತ್ತು, ಅಷ್ಟು ಕಸ ಬಿದ್ದಿದೆ. ಇಲ್ಲಿ ನೋಡ್ತಾ ಇರ್ಬೋದು. ಒಂದು ಮಷಿನ್ ಸ್ಟಾಪೇ ಮಾಡಿದ್ದೀನಿ. ಫಸ್ಟ್ ಇದನ್ನು ಕ್ಲೀನ್ ಮಾಡಿಬಿಡೋಣ, ಆಮೇಲೆ ನಾನು ಸ್ಟಾರ್ಟ್ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು. ಸೊ ಪೆಂಡಿಂಗ್ ಇದೆ, ಇನ್ನೂ 2 ಮದುವೆ ಆರ್ಡ್ರ್ ಇದೆ. ಮತ್ತು ನಿನ್ನೆಯಿಂದ ಒಂದಿಬ್ಬರು ಕಾಲ್ ಮಾಡ್ತಾ ಇದ್ದಾರೆ ವೆಡ್ಡಿಂಗ್ ಇದೆ ಅಂತ ಹೇಳಿಬಿಟ್ಟು. ಇನ್ನು ಯಾರಾದರೂ ನೀವು ಆ ವೆಡ್ಡಿಂಗ್ ಬ್ಲೌಸ್ಗಳಿಗೆ ಆರ್ಡ್ರ್ ಕೊಡೋರಿದ್ದರೆ ಆ ಡೇಟ್ನ ನೋಡಿಕೊಂಡು ನೀವು ಆರ್ಡ್ರ್ ಕೊಡಿ. ಇಲ್ಲ ಅಂತಂದರೆ ಮತ್ತೆ ಎಲ್ಲ ಕಸಿ ಬಿಸಿ ಆಗೋಗ್ಬಿಡುತ್ತೆ, ನಮಗೂ ಹೆವಿ ಆಗಿಬಿಡುತ್ತೆ. ಇಲ್ಲಾಂದರೆ ಆರ್ಡ್ರ್ ಕ್ಯಾನ್ಸಲ್ ಮಾಡ್ಕೊಬೇಕಾಗುತ್ತೆ. ಈ ಥರ ಇರುತ್ತೆ ಡಿಸೈನ್. ಇದಂತೂ ಒಂಥರ 500 ರೂಪಿಗೆ ಈ ಡಿಸೈನ್ ಹಾಕ್ತಾ ಇರೋದು. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಡಿಸೈನು, ಒಳ್ಳೆ ಯೂನಿಕ್ಕಾಗಿರೋದು. 500 ರೂಪೀಸ್ಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮಗೆ ಡಿಸೈನ್ ಬಂದುಬಿಟ್ಟು. ಸೊ ನಾನು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಡಿಸೈನ್ನ ಶೋ ಮಾಡ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಹೊರಗಡೆ ಹೋಗಿದ್ವಿ. 7 ಗಂಟೆಗೆ ಹೊರಗಡೆ ಹೋಗಿದ್ದು, ಇವಾಗ 1 ಅವರ್ ಆಯಿತು ಬಂದು. ಬಟ್ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಗಡೆ ಊಟನೂ ಸಹ ಮಾಡ್ಕೊಂಡು ಬಂದ್ವಿ. ಬಟ್ ಮನೇಲೇ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಹೋಗಿದ್ದೆ. ಬಟ್ ಆಗಲಿಲ್ಲ ಬಂದುಬಿಟ್ಟು ಮಾಡಲಿಕ್ಕೆ, ಅಲ್ಲೇ ತಿನ್ಕೊಂಡು ಬಂದ್ವಿ. ಫೈನಲಿ ಡಿಸೈನು ಕಂಪ್ಲೀಟ್ ಆಗೋಗಿದೆ, ನೋಡ್ತಾ ಇರ್ಬೋದು. ರನ್ ಕೊಟ್ಟು ಹೋಗಿದ್ವಿ. 1 ಅವರ್ 10 ಮಿನಿಟ್ಸ್ ಏನೋ ಬಂತು ನನಗಿದು. ಕಂಪ್ಲೀಟ್ ಆಗಿದೆ. ಫ್ರಂಟ್ ಹಾಕಬೇಕು, ಬಟ್ ಇವಾಗ ಟೈಮ್ ಇಲ್ಲ. ಟೈಮ್ ಬಂದುಬಿಟ್ಟು ಆಲ್ರೆಡಿ 10:15 ಆಗಿದೆ. ಇನ್ನು 5 ನಿಮಿಷ ಇದೆ ಅಷ್ಟೇ 11 ಗಂಟೆಗೆ. ಬಾಗಿಲು ಹಾಕ್ಕೊಂಡು ಹೋಗೋಣ ಅಂತ ಬಂದೆ. ಇನ್ನೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಸುಮಾರಷ್ಟು ಜನ ನೀವು ಅಮೌಂಟ್ನ ಹೆಂಗೆ ಫಿಕ್ಸ್ ಮಾಡ್ತೀರಾ ಅಂತ ಕೇಳ್ತೀರಾ. ಅಮೌಂಟ್ ಬಂದುಬಿಟ್ಟು ಅವರಿಗೆ ನಾವು 100 ರೂಪೀಸ್ ಇಲ್ಲ 120 ರೂಪೀಸ್ನ 150 ರೂಪೀಸ್ ಈ ಥರ ಪ್ರೈಸ್ ತೊಗೊತೀವಿ. ಡಿಸೈನ್ ಯಾವ ಥರ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆ ಅಂತಂದರೆ ಇದರಲ್ಲಿ ನಾವು ಸೆಟ್ಟಿಂಗ್ಸ್ ಎಲ್ಲ ಸೇರಿಬಿಟ್ಟು ನಿಮಗೆ 40 ಮಿನಿಟ್ಸ್ಗೆ 1 ಅವರ್ ಅಂತ ಕೌಂಟ್ ಮಾಡಿಕೊಂಡು ಡಿಸೈನ್ಗೆ ಪ್ರೈಸ್ನ ಫಿಕ್ಸ್ ಮಾಡೋ ಅಂಥದ್ದು. ಸೊ ನಿಮಗೆ ಡಿಸೈನು ಸ್ವಲ್ಪ ಸಿಂಪಲ್ ಇದೆ, ಅವರ್ ಜಾಸ್ತಿ ಬರುತ್ತೆ ಅಂದರೆ ನಾನು ಆವಾಗಲೇ ಹೇಳಿಬಿಡ್ತೀನಿ. ಈ ಥರ ಬರುತ್ತೆ, ಥಿಕ್ನೆಸ್ ಜಾಸ್ತಿ ಇರುತ್ತೆ. ಆವಾಗ ಡಿಸೈನ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಟೈಮಿಂಗ್ಸ್ ಕಮ್ಮಿ ಬರುತ್ತೆ ಅಂದರೆ
ನಾರ್ಮಲಾಗಿ 450-500 ಮಾಡಿಕೊಟ್ಬಿಡ್ತೀವಿ. ಒಂದು ಕಮೆಂಟ್ ಬಂದಿತ್ತು ವಿಡಿಯೋಗೆ, ಆ ಪ್ರೈಸ್ನ ಎಷ್ಟು ಯಾವ ಥರ ಫಿಕ್ಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು. ಸೊ ಅಮೌಂಟ್ನ ನಾವು ಇದೇ ಥರನ ಫಿಕ್ಸ್ ಮಾಡೋದು. ಸೊ ಎಷ್ಟು ನಿಮಿಷ ಬರುತ್ತೆ ಅಂತ ಕೌಂಟ್ ಮಾಡ್ಕೊಳ್ಳಿ. 40 ಮಿನಿಟ್ಸ್ಗೆ 1 ಅವರ್ ಅಂತ ತೊಗೊಂಡ್ಬಿಟ್ಟು ನೀವು ಪ್ರೈಸ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಕಸ್ಟಮರ್ ಕೇಳ್ತಾರೆ ಡಿಸೈನ್ ಸಿಂಪಲ್ ಇದೆ, ಪ್ರೈಸ್ ಜಾಸ್ತಿ ಆಯ್ತಲ್ವ ಅಂತ ಹೇಳ್ಬಿಟ್ಟು, ಬಟ್ ಥಿಕ್ನೆಸ್ ಜಾಸ್ತಿ ಇರುತ್ತೆ. ನೀವು ಕಸ್ಟಮರ್ಗೆ ನಾವು ಒಪ್ಸೋಕ್ಕಾಗಲ್ಲ, ಜಾಸ್ತಿ ಪ್ರೈಸ್ ಆಗುತ್ತೆ ಅಂತ ಹಂಗೆ ಹಿಂಗೆ ಅಂತ ಅವ್ರೇನಾದರೂ ಹೇಳಕ್ಕೆ ಬಂದರೆ ಅಲ್ಲೇ ಅವ್ರ ಎದುರುಗಡೆ ಟೈಮಿಂಗ್ಸ್ನ ನೋಡಿಬಿಟ್ಟು ನೀವು ಪ್ರೈಸ್ನ ಹೇಳಿಬಿಡಿ ಅಷ್ಟೇ. ಇನ್ನು ಒಂದು 6 ಅವರು 7 ಅವರು 8 ಅವರು ಈ ಥರ ಬರ್ತಾ ಇದೆ ಅಂತಂದರೆ 1000 ಎಬೋನೇ ತೊಗೊಬೇಕಾಗುತ್ತೆ. ಯಾಕೆಂದರೆ ಆಲ್ಮೋಸ್ಟ್ ಒಂದು ಡ್ಯೂಟಿಗೆ ಹೋಗಿ ಬರೋಂತಹ ಒಂದು ಡ್ಯೂಟಿಗೆ ಹೋಗೋರ್ದು ಟೈಮಿಂಗ್ಸೇ ಅಷ್ಟಿರುತ್ತೆ 8 ಅವರು. ಅವರೇ ಒಂದು ದಿನಕ್ಕೇ 1-1.5 ಸಾವಿರ ದುಡ್ಕೊಂಡು ಬರ್ತಾರೆ. ಸೊ ಆ ಥರ ಇರುತ್ತೆ. ನೀವು ಆರಾಮಾಗೆ ಯಾರೆಲ್ಲ ಮಷಿನ್ ತೊಗೊಂಡಿದ್ದೀರಾ, ಡೌಟ್ಸ್ಗಳನ್ನ ಕೇಳಿದ್ದೀರಾ, ಅಮೌಂಟು ಹೆಂಗೆ ಫಿಕ್ಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು, ಸೊ ಇದೇ ಥರ ಇರುತ್ತೆ. 40 ಮಿನಿಟ್ಸ್ಗೆ 100 ರುಪೀಸು, 120, 150 ಈ ರೇಂಜಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಟೈಮಿಂಗ್ಸ್ನ ನೋಡಿಕೊಂಡು ಡಿಸೈನ್ ಯಾವ ಥರ ಬರುತ್ತೆ ಅಂತ ನೋಡಿಕೊಂಡು ನೀವು ಪ್ರೈಸ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ಇದೊಂದು ನಿಮಗೆ ತಲೆಗೆ ಬರ್ಬೋದು, ಇವಾಗ ಡಿಸೈನ್ ನಮ್ಗೆ ಗೊತ್ತಿರಲ್ಲ, ಹೊಸ ಡಿಸೈನ್ ಹಾಕ್ತಾ ಇರ್ತೀವಿ, ಟೈಮಿಂಗ್ಸ್ ಗೊತ್ತಿರುತ್ತೆ, ಬಟ್ ಆ ಟೈಮಿಂಗ್ ಸ್ವಲ್ಪ ವೇರಿಯೇಷನ್ ಆಗ್ತಿರುತ್ತೆ, ದೊಡ್ಡ ಡಿಸೈನ್ ಬರ್ತಾ ಇರುತ್ತೆ, ಬಟ್ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಆ ಥರ ಇದ್ದಾಗ ಏನು ಮಾಡಬೇಕಂತಂದರೆ ಆ ಡಿಸೈನ್ ಗ್ರ್ಯಾಂಡಾಗಿದೆ ಅಂತಂದಾಗ ನೀವು 150 ರುಪೀಸ್ಗೆ 1 ಅವರ್ ಅಂತ ತೊಗೊಳ್ಬೋದು. ಯಾಕೆಂದರೆ ಒಂದು ರೌಂಡ್ ಥರ ಒಂದು ಸ್ಟಿಚ್ ಬರುತ್ತೆ, ಬಟ್ ಅದು ತುಂಬ ದಾರ ಕಟ್ಟಾಗುತ್ತೆ, ಮತ್ತು ಟೈಮಿಂಗ್ಸ್ ಕೂಡ ಹೆವಿ ಬರ್ತಾ ಇರುತ್ತೆ. ಅದ್ರಲ್ಲಿ ತೋರಿಸೋ ಥರ ಟೈಮಿಂಗ್ ಬರೋದು ಇನ್ನೂ ಜಾಸ್ತಿನೇ ಬಂದುಬಿಡುತ್ತೆ. ಸೊ ಆ ಥರ ಇದ್ದಾಗ ನೀವು 150 ರುಪೀಸ್ಗೆ 1 ಅವರ್ ಅಂತ ತೊಗೊಳ್ಬೋದು. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಬಂದರೆ 500ಇಂದನೇ ಸ್ಟಾರ್ಟಿಂಗ್ ಇರುತ್ತೆ, ಇಲ್ಲ 450-400ಇಂದ ಇರುತ್ತೆ. ಇನ್ನು ಕೆಲವೊಂದು ಕಡೆ 350-400ಇಂದನೂ ಸ್ಟಾರ್ಟಿಂಗ್ ಇದೆ. ಇನ್ನು ನಾನು ಹುಟ್ಟು ಬೆಳೆದಿರೋಂಥ ಊರಲ್ಲಿ ಬಂದುಬಿಟ್ರೆ ನಿಮಗೆ 350ಇಂದನೇ ಸ್ಟಾರ್ಟಿಂಗ್ ಇರುತ್ತೆ. ಯಾಕಂದರೆ ಅಲ್ಲಿನ ಖರ್ಚು ಹಾಗೆ ಇರುತ್ತೆ ಹೇಳಬೇಕಂತಂದ್ರೆ. ಯಾಕಂದರೆ ಮನೆ ರೆಂಟ್ ಕಟ್ಟೋದಿರಲ್ಲ, ಬಾಡಿಗೆ ಕಟ್ಟೋದಿರಲ್ಲ, ಮತ್ತು ಕರೆಂಟ್ ಬಿಲ್ ಫ್ರೀ ಆಗಿದೆ, ಕರೆಂಟ್ ಬಿಲ್ ಅಂತೂ ಕಟ್ಟೋದೇ ಇಲ್ಲ ಬಿಡಿ. ಸೊ ಆ ಥರ ಎಕ್ಸ್ಪೆನ್ಸಸ್ ಯಾವ ಥರ ಹೆಂಗಿರುತ್ತೋ ಅದ್ರ ಮೇಲೆ ಪ್ರೈಸ್ಗಳು ಕೂಡ ಡಿಪೆಂಡ್ ಆಗುತ್ತೆ. ಸೊ ನಮ್ಮ ಹತ್ರ ಬಂದುಬಿಟ್ಟು 120ಇಂದ 150ವರೆಗೂ 1 ಅವರ್ಗೆ ಸಿಗುತ್ತೆ ನಿಮಗೆ. ಇನ್ನು ಹಳ್ಳಿ ಸೈಡ್ ಆದರೆ ಹೇಳಿದ್ನಲ್ಲ ಏರಿಯಾ ಮೇಲೆ, ಅಂದರೆ ಎಲ್ಲೆಲ್ಲಿ ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ಇರುತ್ತೋ, ಸೊ ಆ ಎಕ್ಸ್ಪೆನ್ಸಸ್ ಮೇಲೆ ಅವ್ರ ಖರ್ಚಿನ ಮೇಲೆ ಅವ್ರ ಮೇಲೆ ಡಿಪೆಂಡ್ ಯಾವ ಥರ ಇರುತ್ತೋ, ಅವ್ರ ಲೈಫ್ ಸ್ಟೈಲ್ ಹೆಂಗೆ ಡಿಪೆಂಡ್ ಇರುತ್ತೋ, ಸೊ ಆ ಥರ ಇರುತ್ತೆ ಇಲ್ಲಿನೂ ಸಹ. ಹಾಗೆ ಒಬ್ಬರಿಗೆ ಡೌಟ್ ಬಂದ್ಬಿಟ್ಟು ನಾನು ಕೂಡ ಬುಟಿಕ್ನವ್ರಿಗೆ ಮೆಸೇಜ್ ಮಾಡಿದೆ, ಎಷ್ಟು ಇದ್ರದ್ದು ಏನೋ ಒಂದು ಆ ಬ್ಲೌಸ್ದು ಏನೋ ಪಿಕ್ ಮಾಡಿಬಿಟ್ಟು ಕೇಳಿದಕ್ಕೆ ಅವರು ನಾರ್ಮಲ್ ಪ್ರಿನ್ಸ್ ಕಟ್ ಬ್ಲೌಸು ಪೈಪಿಂಗ್ ಕಟ್ಟಿ ಹೊಲಿಯೋಕೆ 850 ರುಪೀಸ್ನ ಪ್ರೈಸ್ ಹೇಳಿದ್ರು. ಇನ್ನು 4 ಬ್ಲೌಸ್ ಹೊಲಿಸ್ಕೊಂತಾರೆ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ನಾನು. ಹಳ್ಳಿ ಸೈಡ್ ಹೋದರೆ ನಾರ್ಮಲ್ 250-300ಗೆಲ್ಲ ಒಂದು ಬ್ಲೌಸ್ ಕೊಟ್ಬಿಡ್ತಾರೆ. ಇನ್ನು 50 ರುಪೀಸ್ ಹಾಕಿದರೆ 3 ಬ್ಲೌಸ್ ಬಂದುಬಿಡುತ್ತೆ. ಸೊ ಆ ಥರ ಆ ಏರಿಯಾ ಮೇಲೆ ಹೆಂಗೆ ಡಿಪೆಂಡ್ ಆಗುತ್ತೋ, ಸೊ ಅದ್ರ ಮೇಲೆ ಪ್ರೈಸ್ಗಳು ಸಹ ಫಿಕ್ಸ್ ಆಗ್ತಾ ಹೋಗುತ್ತೆ. ಸೊ ಇನ್ನು ಈ ಡಿಸೈನ್ ಫ್ರಂಟ್ ಹಾಕ್ಬಿಟ್ಟು ನಾನು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗೇನು ಫ್ರಂಟ್ ಕಂಪ್ಲೀಟ್ ಆಗಿಲ್ಲ ನಿಮಗೆ ತೋರಿಸ್ಲಿಕ್ಕೆ ಕಂಪ್ಲೀಟಾಗಿ. ಸೊ ಇದೊಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನನಗೆ ಒಂಚೂರು ಕಮೆಂಟ್ ಮಾಡಿ, ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಹೇಳಿಬಿಟ್ಟು. ಇನ್ನು ನೀವು ಮೆಸೇಜಿಗೆ ರಿಪ್ಲೈ ಮಾಡಲ್ಲ ಅಂತಲೂ ಸಹ ಕೆಲವೊಂದಷ್ಟು ಜನ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ. ಸೊ ನನಗೆ ಯಾವಾಗ ನಾನು ನೋಡಿ ರಿಪ್ಲೈ ಮಾಡ್ತೀನಿ ಅಂತ ಗೊತ್ತಿಲ್ಲ ಗಾಯ್ಸ್. ನಾನು ಯಾವಾಗ ಫ್ರೀ ಇರ್ತೀನೋ ಖಂಡಿತವಾಗೂ ಸಹ ರಿಪ್ಲೈ ಕೊಡ್ತೀನಿ. ಇನ್ನು ವಾಟ್ಸಪ್ಪಲ್ಲಿ ಯಾವಾಗಲೂ 24 ಅವರ್ ಆನಲ್ಲಿರೋದ್ರಿಂದ ಕೆಲವೊಂದಕ್ಕೆ ಆದರೂ ಸಹ ಮೆಸೇಜ್ ರಿಪ್ಲೈ ಮಾಡಿರಲ್ಲ. ಸೊ ಅಂಥವ್ರಿಗೆ ಸಾರಿ. ಸೊ ನಾವು ಡೈರೆಕ್ಟಾಗಿ ವಾಟ್ಸಪ್ಗೆ ಮೆಸೇಜ್ ಮಾಡಿದ್ರೆ ನನಗೆ ಓಕೆ, ಅಲ್ಲಿಗೂ ಸಹ ನಿಮಗೆ ಮೆಸೇಜ್ ನಂಬರ್ ಕೊಟ್ಟಿರ್ತೀನಿ, ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವೈರಿ ನಂಬರ್ ಅಂತ ಹೇಳಿಬಿಟ್ಟು ಆ ನಂಬರಿಗೆ ಮೆಸೇಜ್ ಮಾಡೋದನ್ನು ಓಕೆ ಅವರು ಕೂಡ ರಿಪ್ಲೈ ಕೊಡ್ತಾರೆ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವರ್ಕಿಂಗ್ ಅಂದರೆ ನಂದು ಮಷಿನ್ದು ವರ್ಕ್ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ, ವಿತ್ ನಂಬರ್ ಕೂಡ ಕೊಟ್ಟಿರ್ತೀನಿ. ನೀವು ಅಲ್ಲಿ ಆದರೂ ಸಹ ನಂಬರ್ನ ಪಿಕ್ ಮಾಡಿ ನನಗೆ ಮೆಸೇಜ್ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ನಿಮ್ಗೇನು ಎಂಕ್ವೈರಿ ಬೇಕು, ನಿಮ್ಗೇನು ಡೌಟ್ ಇದೆ ನನಗೆ ಕಾಮೆಂಟ್ನ ಮಾಡಿ, ನಾನು ಕಾಮೆಂಟಿಗೆ ರಿಪ್ಲೈ ಕೊಡ್ತೀನಿ. ನಾನು ಟೈಮ್ ತೊಗೊಂಡು ಅದಕ್ಕಂತಲೇ ಕೂತ್ಕೊಂಡು ರಿಪ್ಲೈ ಕೊಡ್ತೀನಿ ಗೈಸ್. ನನಗೇನು ಜಾಸ್ತಿ ಏನೋ ಕಮೆಂಟ್ಸ್ಗಳು ಬರಲ್ಲ, ಬಟ್ ಒಂದೊಂದು ಸಲ ನೋಡೋದನ್ನ ಮರ್ತು ಬಿಡ್ತೀನಿ. ಇಲ್ಲ ನಾನು ಇವಾಗ ನೋಡಿ ಟೈಮ್ ಆಗೋಗಿದೆ, ಇವಾಗ ನಾನು ಬಾಗಿಲು ಕೂಡ ಹಾಕಿಲ್ಲ, ಬಾಗ್ಲಕೊಂಡು ಹೋಗೋಕ್ಕಂತ ಬಂದಿದ್ದು. ನವೀನವ್ರು ಏನಾದರೂ ಕ್ಲೋಸ್ ಮಾಡ್ಕೊಂಬಂದಿದ್ರೆ ನಾನು ಬರ್ತಾನೆ ಇರಲಿಲ್ಲ, ಮೊಬೈಲು ಮುಟ್ತಿರಲಿಲ್ಲ, ಮಲ್ಕೊಂಡ್ಬಿಡ್ತಿದ್ದೆ. ಸೊ ಈ ಥರ ಇರುತ್ತೆ ನಮ್ಮದು ಕೂಡ ಸಿಚುವೇಶನ್ನು. ಒಬ್ಬರೇ ಇರೋದ್ರಿಂದ ಒಬ್ಬರೇ ಎಲ್ಲನೂ ಸಹ ಮೇಂಟೈನ್ ಮಾಡಬೇಕು. ಇನ್ನು 2 ಮದುವೆ ಆರ್ಡ್ರನ್ನ ನಾವು ಕಂಪ್ಲೀಟ್ ಮಾಡಬೇಕು ಇನ್ನು 4 ಡೇಸಲ್ಲಿ. ಸೊ ಅಷ್ಟು ತಲೆ ಬಿಸಿ ಇದ್ರೂ ಸಹ ಇವಾಗ ಒಂದು ಯಾವುದೋ ಒಂದು ಪ್ರೊಫೆಷನಲ್ ಆಗಿ ಫಿಕ್ ಮಾಡಿದ್ದೀವಿ ಅಂದಮೇಲೆ ಅದಕ್ಕೂ ಸಹ ಒಂದು 2 ಅವರ್ 3 ಅವರ್ ಟೈಮ್ ಕೊಟ್ಟು ಮಾಡಲೇಬೇಕಾಗುತ್ತೆ. ಸೊ ಇದನ್ನು ಸಹ ಚೂಸ್ ಮಾಡ್ಕೊಂಡಿದ್ದೀನಿ.
ಇದ್ರ ಮೇಲೂ ಸಹ ಇನ್ಮೇಲಿಂದ ಕಾನ್ಸಂಟ್ರೇಟ್ ಮಾಡಬೇಕು. ಅಟ್ಲೀಸ್ಟ್ ಒಂದು 1 hour ಆದ್ರೂ ಕೊಟ್ಟರೆ ಎಡಿಟಿಂಗ್ ಮಾಡಿಬಿಟ್ಟು ಒಂದು ವಿಡಿಯೋ ಅಪ್ಲೋಡ್ ರೇಂಜಿಗೆ ತಂದಿಟ್ರೆ ಮಾರ್ನಿಂಗ್ ಸ್ವಲ್ಪ ಅಡುಗೆ ಮಾಡ್ಕೊತ ಕೆಲಸ ಮಾಡಿಕೊಂಡು ಅಪ್ಲೋಡ್ ಮಾಡ್ಬೋದು. ಅಟ್ಲೀಸ್ಟ್ ಒಂದು 12 ಗಂಟೆ ಒಳಗಡೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಾನು ಕೂಡ. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ನ ಮಾಡಿ. ಆದಷ್ಟು ಕಂಪ್ಲೀಟಾಗಿ ಫುಲ್ ಎಂಡ್ವರೆಗೂ ವಿಡಿಯೋ ನೋಡಲಿಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ನಿಮ್ಗೆ ಅದೇ ಹೇಳ್ತಾ ಇದ್ದೀರಲ್ಲ, ನೆಕ್ಸ್ಟ್ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ನ ಮಾಡಿ.